ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ಪಿ ಯು ಸಿ ಕಾಮರ್ಸ್ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಡೀಟೇಲ್ಡಾಗಿ ಮಾತಾಡ್ತಾ ಹೋಗೋಣ. ಸೊ ಮೋಸ್ಟ್ಲಿ ಎಲ್ಲ ಸ್ಟೂಡೆಂಟ್ಸು ಕಾಮರ್ಸ್ ಆದಮೇಲೆ ಬಿ ಕಾಮ್ ಮಾಡಬೇಕು, ಬಿ ಬಿ ಎ ಮಾಡಬೇಕು ಅಥವಾ ಬಿ ಬಿ ಎಮ್ ಮಾಡಬೇಕು ಅಂತ ಇಷ್ಟು ಮಾತ್ರ ಆಪ್ಷನ್ಸ್ ಗೊತ್ತಿರುತ್ತೆ. ಬಟ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಡಿಗ್ರಿ ಆಪ್ಷನ್ಸು, ಪ್ರೊಫೆಷ್ನಲ್ ಕೋರ್ಸಸ್, ಹೈ ಸ್ಯಾಲ್ರಿ ಆಪ್ಷನ್ಸ್ ಯಾವುದು ಆ್ಯಂಡ್ ಯಾವ ಥರ ಚೂಸ್ ಮಾಡಬೇಕು ಇದನ್ನೆಲ್ಲನೂ ನಾನು ಸಹ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಸೊ ಈಗ ಫಸ್ಟ್ ಕೋರ್ಸ್ ವೆರಿ ಸೇಫ್ ನೋಡಬೇಕು ಅಂತಂದರೆ ನಮಗೆ ಗೊತ್ತಿರೋ ಪ್ರಕಾರ ಬಿ ಕಾಮ್ ಮಾಡಿದ್ರೆ ಇಟ್ ಇಸ್ ವೆರಿ ಗುಡ್. ಯಾರು ಮಾಡ್ಬೋದು ಬಿ ಕಾಮ್ನ? ಯಾರಿಗೆ ಆದರೆ ಅಕೌಂಟಿಂಗು, ಫೈನಾನ್ಸು, ಟ್ಯಾಕ್ಸೇಷನ್ನು, ಬಿಸ್ನೆಸ್ ಲಾ, ಎಕನಾಮಿಕ್ಸ್ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೋ ಅಂಥವರು ಬಿ ಕಾಮ್ನ ಮಾಡಿದ್ರೆ ಇಟ್ ಇಸ್ ವೆರಿ ಗುಡ್. ಸೊ ಯೂಶ್ವಲಿ ಆಫ್ಟರ್ ಬಿ ಕಾಮ್ ಯು ಗೋ ಆನ್ ಟು ಎಮ್ ಕಾಮ್ ಅಥವಾ ಎಮ್ ಬಿ ಎ, ಮಾಸ್ಟರ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಬಿಸ್ನೆಸ್ ಮಾಡ್ತೀರಾ. ಇದಾದಮೇಲೆ ಏನು ಮಾಡಬೇಕು ಸರ್ ಅಂತಂದರೆ ಬ್ಯಾಂಕಿಂಗ್ ಜಾಬ್ಸ್ ಮಾಡ್ಬೋದು, ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೋದು, ಅಥವಾ ಪ್ರೊಫೆಷ್ನಲ್ ಕೋರ್ಸಸ್ ಲೈಕ್ ಸಿ ಎ ಅಂತಹ ಕೋರ್ಸ್ಗಳನ್ನು ಮಾಡ್ಬೋದು. ಸಿ ಎ ಬಗ್ಗೆ ನಾನು ಡೀಟೇಲ್ಡಾಗಿ ಮಾತಾಡ್ತೀನಿ. ಇಲ್ಲ ಸರ್, ನನಗೆ ಬಿ ಕಾಮ್ ಆದಮೇಲೆ ಏನು ಮಾಡಬೇಕಂತ ಕ್ಲಾರಿಟಿ ಇಲ್ಲ ಅಂತಂದರೆ ಬಿ ಕಾಮ್ ಇಸ್ ಸೇಫ್. ಬಿ ಕಾಮ್ ಇಟ್ಕೊಂಡು ನೀವು ಕಂಪ್ನಿಗಳಲ್ಲಿ ಜಾಬ್ಸನ್ನು ತೊಗೊಳ್ಬೋದು. ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಇದೆ ಬಿ ಬಿ ಎ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದು ಯಾರು ತೊಗೋಬೋದು ಅಂತಂದರೆ ಯಾರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್, ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಐಡಿಯಾಸ್, ಆಂಟ್ರಪ್ರಿನರ್ಶಿಪ್ who are all very good in this, they can choose BBA that suits for them in a very good way. ಸೊ BBA ಆದಮೇಲೆ MBA ಆ್ಯಸ್ ಯೂಶ್ವಲ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಇದೆಲ್ಲ ಮಾಡಿದ್ಮೇಲೆ ಎಲ್ಲಿ ಜಾಬ್ ಸಿಗುತ್ತೆ ಸರ್ ಅಂತಂದರೆ HR, ಹ್ಯೂಮನ್ ರಿಸೋರ್ಸ್ ಕಂಪನಿಗಳಲ್ಲಿ ಅಥವಾ ಮಾರ್ಕೆಟಿಂಗ್, ಫೈನಾನ್ಸ್ ಈ ಕಡೆ ಹೋಗ್ಬೋದು ನೀವು. ಯು ಗೆಟ್ ವೆರಿ ಗುಡ್ ಪೇಯ್ಡ್ ಆ್ಯಂಡ್ ವೆರಿ ಗುಡ್ ಜಾಬ್ ಆಪರ್ಚುನಿಟೀಸ್. ಇನ್ನೊಂದು ಕೋರ್ಸ್ ಇದೆ BMS ಅಂತೇಳಿ, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಇದಕ್ಕೂ BBAಗೂ ಬಹಳ ವ್ಯತ್ಯಾಸ ಏನಿಲ್ಲ, ಇಟ್ ಈಸ್ ಆಲ್ಮೋಸ್ಟ್ ಸೇಮ್. ಬಟ್ ಈ ಬಿ ಬಿ ಎಗಿಂತ ದಿಸ್ ಇಸ್ ಮೋರ್ ಫೋಕಸ್ಡ್ ಆನ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಆ್ಯಂಡ್ ಬಿಸ್ನೆಸ್ ಪ್ಲ್ಯಾನಿಂಗು, ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಮೇಲೆ ಬಹಳ ಫೋಕಸಿಂಗ್ ಇರುತ್ತೆ. ಯಾವುದು? ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಮತ್ತು ಈಗ ನಾವು ಹೈ ವ್ಯಾಲ್ಯೂ ಪ್ರೊಫೆಷ್ನಲ್ ಕೋರ್ಸಸ್, ಈ ಮೂರು ನಾನು ಏನು ಹೇಳಿದ್ನಲ್ಲ, ಬಿ ಕಾಮ್, ಬಿ ಬಿ ಎ ಮತ್ತು ಬಿ ಎಮ್ ಎಸ್, ದೀಸ್ ಆರ್ ಆಲ್ ನಾರ್ಮಲ್ ಗ್ರ್ಯಾಜುಯೇಷನ್ ಕೋರ್ಸಸ್ ಆಫ್ಟರ್ ಪಿ ಯು ಸಿ ಕಾಮರ್ಸ್. ನಾವು ಲೆಟ್ಸ್ ಟಾಕ್ ಅಬೌಟ್ ದಿ ಹೈ ವ್ಯಾಲ್ಯೂ ಪ್ರೊಫೆಷ್ನಲ್ ಕೋರ್ಸಸ್. ಬಹಳಷ್ಟು ಜನ ಮಕ್ಕಳು ಕಾಮರ್ಸ್ ತಗೊಂಡಿದ್ದಾರೆ ಅಂತಂದರೆ ದೇ ಏಮ್ ಟು ಡೂ ಚಾರ್ಟರ್ಡ್ ಅಕೌಂಟೆಂಟ್, ಸಿ ಎ ಅಂತ ಹೇಳ್ತೀವಿ. ಇದು ಯಾರು ಮಾಡಬೇಕು ಅಂತಂದರೆ ಹೂ ಆರ್ ವೆರಿ ಗುಡ್, ವೆರಿ ಸ್ಟ್ರಾಂಗ್ ಇನ್ ಅಕೌಂಟಿಂಗ್, ಟ್ಯಾಕ್ಸೇಷನ್ ಆ್ಯಂಡ್ ಆಡಿಟಿಂಗ್. ಯಾರು ಈ ಮೂರು ಸ್ಕಿಲ್ಸಲ್ಲಿ ಬಹಳ ಸ್ಟ್ರಾಂಗ್ ಇದ್ದಾರೋ ಅಂಥವರು ದೇ ಕ್ಯಾನ್ ಪಿಕಪ್ ಸಿ ಎ ವೆರಿ ಈಸಿ. ಸಿ ಎ ಅಂತ ಹೇಳಿದ ತಕ್ಷಣ ಅಷ್ಟು ಈಸಿ ಅಲ್ಲ. ಸಿ ಎ ಇಸ್ ಒನ್ ಆಫ್ ದ ಟಫೆಸ್ಟ್ ಕೋರ್ಸಸ್ ಟು ಗೆಟ್ ಇನ್ ಟು. ಯಾಕಂದರೆ ಇದರಲ್ಲಿ 3 ಲೆವೆಲ್ ಎಕ್ಸಾಮ್ಸ್ ಇರುತ್ತೆ. ಫೌಂಡೇಶನ್ ಎಕ್ಸಾಮ್ ಇರುತ್ತೆ, ಇಂಟರ್ಮೀಡಿಯೇಟ್ ಎಕ್ಸಾಮ್ ಇರುತ್ತೆ, ಅದನ್ನು ಪಾಸ್ ಆದಮೇಲೆ ಫೈನಲ್ ಎಕ್ಸಾಮ್ ಅಂತ ಇರುತ್ತೆ. ಈ 3 ಎಕ್ಸಾಮ್ಸನ್ನು 3 ಲೆವೆಲ್ಸ್ ಆಫ್ ಎಕ್ಸಾಮ್ಸ್ ನೀವು ಕ್ಲಿಯರ್ ಮಾಡಿದ್ರೆ ದೆನ್ ಯು ಕ್ಯಾನ್ ಗೆಟ್ ಇನ್ ಟು ಕೋರ್ಸ್ ಕಾಲ್ಡ್ ಎಸ್ ಸಿ ಎ. ಆ್ಯಂಡ್ ಸಿ ಎ ಯು ಕ್ಯಾನ್ ಎಂಟರ್ ಥ್ರೂ ಆಫ್ಟರ್ ಡಿಗ್ರಿ ಆದಮೇಲೂ ಮಾಡ್ಬೋದು, ಅಥವಾ ಆಫ್ಟರ್ ಪಿ ಯು ಸಿ ಆಲ್ಸೋ ಯು ಕ್ಯಾನ್ ಡೂ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಹೈಲಿ ಪೇಯ್ಡ್ ಕೋರ್ಸಸ್. ಸಿ ಎ ಮಾಡಿದ ತಕ್ಷಣ ಇಟ್ ಈಸ್ ಒನ್ ಆಫ್ ದಿ ಹೈ ಪೇಯ್ಡ್ ಆ್ಯಂಡ್ ಅದು ಸ್ಯಾಲ್ರಿ ಜೊತೆಗೆ ರೆಸ್ಪೆಕ್ಟ್ ಕೂಡ ಬಹಳಷ್ಟು ಇರುತ್ತೆ ಇಲ್ಲಿ ನಮ್ಮ ಸಿ ಎ ಎಕ್ಸಾಮ್ ಮಾಡಿದ ಮೇಲೆ. ಇದೇ ಥರದ್ದು ಇನ್ನೊಂದು ಕೋರ್ಸ್ ಇದೆ, CMA ಅಂತ ಕರಿತೀವಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಇಲ್ಲಿ ಯಾರು ಮಾಡ್ಬೋದು? ಕಾಸ್ಟ್ ಕಂಟ್ರೋಲ್, ಬಜೆಟ್ ಪ್ಲಾನಿಂಗ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಈ ಎಬಿಲಿಟೀಸ್ ಇರುವಂತಹ ಸ್ಟೂಡೆಂಟ್ಸ್ ದೇ ಕ್ಯಾನ್ ಗೋ ಫಾರ್ CMA, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ನೆಕ್ಸ್ಟ್ ಬಂದು CS ಅಂದರೆ ಕಂಪ್ಯೂಟರ್ ಸೈನ್ಸ್ ಅಲ್ಲ, ಕಂಪನಿ ಸೆಕ್ರೆಟ್ರಿ. ಕಂಪನಿಗಳಲ್ಲಿ ಸೆಕ್ರೆಟ್ರಿ ಅಂತ ಒಂದು ರೋಲ್ ಇರುತ್ತಲ್ವಾ, ಆ ರೋಲ್ಗೆ ನೀವು ಬೇಕಾದಂತಹ ಒಂದು ಕೋರ್ಸ್ ಇದು. ಯಾರು ಮಾಡ್ಬೋದು? ಕಾರ್ಪೊರೇಟ್ ಲಾಲಿ ಚೆನ್ನಾಗಿ ನಾಲೆಜ್ ಇರಬೇಕು, ಲೀಗಲ್ ಕಾಂಪ್ಲಿಯನ್ಸ್ ಚೆನ್ನಾಗಿ ನಾಲೆಜ್ ಇರಬೇಕು, ಕಂಪನಿ ರೆಗ್ಯುಲೇಷನ್ಸ್, ಆ್ಯಕ್ಟ್ಸ್ ಇದರ ಬಗ್ಗೆ ಒಳ್ಳೆ ಜ್ಞಾನ ಇರತಕ್ಕಂಥ ಸ್ಟೂಡೆಂಟ್ಸ್ ದೇ ಕ್ಯಾನ್ ಟೇಕ್ ಅಪ್ CS, ಕಂಪನಿ ಸೆಕ್ರೆಟ್ರಿ. ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ACCA. ಇದೊಂದು ಹೊಸ ಕೋರ್ಸು, ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ. ಐ ರಿಕ್ವೆಸ್ಟ್ ಮೆಜಾರಿಟಿ ಆಫ್ ದ ಕಾಮರ್ಸ್ ಸ್ಟೂಡೆಂಟ್ಸ್ ಟು ಟೇಕ್ ಅಪ್ ದಿಸ್ ಕೋರ್ಸ್. ಏನಿದು ACCA ಅಂತಂದರೆ ಅಸೋಸಿಯೇಷನ್ ಆಫ್ ಚಾರ್ಟರ್ಡ್ ಸರ್ಟಿಫೈಡ್ ಅಕೌಂಟೆಂಟ್ಸ್ ಅಂತ ಹೇಳ್ತೀವಿ. ಯಾರು ಮಾಡ್ಬೋದು ಅಂತಂದರೆ ಎನಿ ಸ್ಟೂಡೆಂಟ್ ವಿತ್ ದ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಕ್ಯಾನ್ ಗೆಟ್ ಇನ್ ಟು ದಿಸ್ ಫೀಲ್ಡ್ ವಿತ್ ಬೆಟರ್ ಸ್ಕಿಲ್ಸ್. ನಾನು ಇಷ್ಟೊತ್ತು ಹೇಳಿದಷ್ಟು ಎಲ್ಲ ಸ್ಕಿಲ್ಸ್ ಇದ್ದರೆ ಯು ಕ್ಯಾನ್ ಗೆಟ್ ಇನ್ ಟು ದಟ್. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಯು ಗೆಟ್ ಪ್ಲೇಸ್ಡ್ ಇನ್ ಅಬ್ರಾಡ್ ಬಿಸ್ನೆಸ್ ಕಂಪನೀಸಲ್ಲಿ ಪ್ಲೇಸ್ ಆಗ್ತೀರಾ. ಆ್ಯಂಡ್ ಮೋಸ್ಟ್ಲಿ ಯು ಗೆಟ್ ಪ್ಲೇಸ್ಡ್ ಇನ್ ಟು ಮಲ್ಟಿನ್ಯಾಷನಲ್ ಕಂಪನೀಸ್, MNCs. ಸೊ ಇಲ್ಲಿ ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಗೆಟ್ ರೆಸ್ಪೆಕ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಮೋರ್, ಸರ್ ನಮ್ಗೆ ಇವೆಲ್ಲ ರೆಗ್ಯುಲರ್ ಕೋರ್ಸಸ್ ಸರ್, ಇದನ್ನು ಬಿಟ್ಟು ಮಾಡರ್ನ್ ಆಗಿರ್ತಕ್ಕಂಥ ಏನಾದರೂ ಕೋರ್ಸಸ್ ಸಜೆಸ್ಟ್ ಮಾಡಿ ಸರ್ ಅಂತಂದರೆ ದರ್ ಇಸ್ ಒನ್ ವೆರಿ ಗುಡ್ ಮಾಡರ್ನ್ ಕೋರ್ಸ್ ಎಸ್ಪೆಷಲಿ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್. ಅದು ಯಾವುದು ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗು ಯಾರೆಲ್ಲ ಮಾಡ್ಬೋದು ಅಂದರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಆಪರ್ಚುನಿಟಿ ಇರುತ್ತೆ,
SEO ಅಂತ ಕರಿತೀವಿ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಅಂದರೆ ನಾವೇನಾದರೂ ಸರ್ಚ್ ಮಾಡಿದಾಗ ಇಮಿಡಿಯೇಟ್ಲಿ ನಮಗೆ ಪಾಪಪ್ ಆಗುತ್ತೆ, ಅದ್ರ ಬಗ್ಗೆನೂ ನೀವು ಅದರಲ್ಲೂ ಜಾಬ್ ಮಾಡ್ಬೋದು. ಕಂಟೆಂಟ್ ಮಾರ್ಕೆಟಿಂಗ್, ಕಂಟೆಂಟ್ ಡೆವಲಪರ್ಸ್, ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ಕಂಟೆಂಟ್ ಮಾರ್ಕೆಟಿಂಗ್, ಡೆವಲಪ್ ಮಾಡಿರ್ತಕ್ಕಂಥ ಕಂಟೆಂಟ್ನ ಮಾರ್ಕೆಟಿಂಗ್ ಮಾಡೋರಿಗೆ ಅಬ್ಸಲ್ಯೂಟ್ಲಿ ಯು ಹ್ಯಾವ್ ಗ್ರೇಟ್ ಪೇಮೆಂಟ್ಸ್. ಅದನ್ನು ಬಿಟ್ಟು ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡ್ಬೋದು, ಫ್ರೀಲಾನ್ಸಿಂಗ್ ಆಪರ್ಚುನಿಟೀಸ್ ಇದೆ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಕೂಡ ಇದೆ ಯಾರಿಗೆ, ಈ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದಂಥ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಡೇಟಾ ಅನಾಲಿಟಿಕ್ಸ್ ಅಂತ ಒನ್ ಮೋರ್ ಕೋರ್ಸ್ ಇದೆ. ಇದು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಯಾರು ಬೇಕಾದರೂ ಮಾಡ್ಬೋದು ವಿತ್ ಎಕ್ಸ್ಟ್ರಾ ಸರ್ಟಿಫಿಕೇಷನ್ಸ್. ಕೆಲವೊಂದು ಸ್ಕಿಲ್ ಸರ್ಟಿಫಿಕೇಷನ್ಸ್ ಬೇಕಾಗುತ್ತೆ, ಲೈಕ್ ಎಕ್ಸೆಲ್, ಪವರ್ ಬಿ ಈಸ್ ಒನ್ ಆಫ್ ದ AI. ಎಲ್ಲಿ ಎಲ್ಲ ಎಕ್ಸೆಲ್ಸ್ನ ತಗೊಬಂದು ನಾವು ಒಂದು ಕಡೆ ಹಾಕಿ ಡೇಟಾನ ತಗೊಳ್ತಾ ಇರ್ತೀವಿ, ದಟ್ ಈಸ್ ಕಾಲ್ಡ್ ಎಸ್ ಪವರ್ ಬಿ. ಆ್ಯಂಡ್ SQL, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಈ ಸ್ಕಿಲ್ಸನ್ನು ಇಟ್ಕೊಂಡು ಯು ಕ್ಯಾನ್ ಗೋ ಫಾರ್ ಡೇಟಾ ಅನಾಲಿಟಿಕ್ಸ್. ಬರೀ ಕಂಪ್ಯೂಟರ್ ಸೈನ್ಸ್ ಮಾಡಿರೋ ಮಕ್ಕಳಲ್ಲ, ಕಾಮರ್ಸ್ ಅವರು ಕೂಡ ವಿತ್ ದೀಸ್ ಸರ್ಟಿಫಿಕೇಷನ್ಸ್ ಯು ಕ್ಯಾನ್ ಎಂಟರ್ ದಿ ಡೇಟಾ ಅನಾಲಿಟಿಕ್ಸ್ ಫೀಲ್ಡ್ಗೆ ಎಂಟರ್ ಆಗ್ಬೋದು. ಸರ್ ಇಲ್ಲ ಸರ್ ನಮಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು ಅಂತಂದರೆ ಅಬ್ಸಲ್ಯೂಟ್ಲಿ ಫೈನ್. ನಿಮಗಂತಲೇ, ಕಾಮರ್ಸ್ ಸ್ಟೂಡೆಂಟ್ಸ್ಗಂತಲೇ ದೇರ್ ಆರ್ ಸರ್ಟೆನ್ ಗೌರ್ಮೆಂಟ್ ಎಕ್ಸಾಮ್ಸ್ ಲೈಕ್ ಬ್ಯಾಂಕ್ ಪ್ರೊಬೇಷನರಿ ಆಫೀಸರ್, ಬ್ಯಾಂಕ್ PO ಅಂತೀವಿ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಸಲ್ಲಿ ಕೆಲವೊಂದು ಜಾಬ್ಸ್ ಕಾಮರ್ಸ್ ಮಕ್ಕಳಿಗೆ ಮಾತ್ರ ಇರುತ್ತೆ. ಆ್ಯಂಡ್ SBI ಅಂತಹ ಬ್ಯಾಂಕ್ಗಳಲ್ಲಿ ಸ್ಪೆಷಲ್ ಆಫೀಸರ್ ಪೋಸ್ಟ್ಸ್ ಅಂತೇಳಿ ಬರೀ ಕಾಮರ್ಸ್ ಮಕ್ಕಳಿಗಂತಲೇ ಇಟ್ಟಿರ್ತಾರೆ. ಆ್ಯಂಡ್ ಯು ಆಲ್ಸೋ ಕ್ಯಾನ್ ಗೋ ಫಾರ್ UPSC, KPSC. ಆ್ಯಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಸುಮಾರು ಡಿಪಾರ್ಟ್ಮೆಂಟ್ಸ್, ಸರ್ಟೆನ್ ಡಿಪಾರ್ಟ್ಮೆಂಟ್ಸಲ್ಲಿ ನಿಮಗೆ ಜಾಬ್ಸ್ ಇದೆ. ಅದ್ರ ಬಗ್ಗೆ ಯಾರಾದರೂ ಕ್ವೆರಿ ಇದ್ದರೆ ನಾನು ಅದ್ರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತೀನಿ, ಅದನ್ನೆಲ್ಲ ನೀವು ಟೇಕಪ್ ಮಾಡ್ಕೋಬೋದು. ಮತ್ತು ದ ಬಿಗ್ಗೆಸ್ಟ್ ಕ್ವಶನ್, ಕರೆಕ್ಟ್ ಆಪ್ಷನ್ ಹೇಗೆ ಚೂಸ್ ಮಾಡಬೇಕು? ಹೌ ಡು ಐ ಚೂಸ್ ದ ಕರೆಕ್ಟ್ ಆಪ್ಷನ್? ಚೂಸ್ ಮಾಡ್ಕೋಬೇಕಂದ್ರೆ ಆಸ್ಕ್ ಯುವರ್ ಸೆಲ್ಫ್, ಆರ್ ಯು ಇಂಟ್ರೆಸ್ಟೆಡ್ ಇನ್ ನಂಬರ್ಸ್? ದೆನ್ ಚೂಸ್ CA, CMA, BCom. ಯು ಆರ್ ಇಂಟ್ರೆಸ್ಟೆಡ್ ಇನ್ ಲೀಡರ್ಶಿಪ್? ದೆನ್ BBA, MBA ಈಸ್ ಸೂಟಬಲ್ ಫಾರ್ ಯು. ಗೌರ್ಮೆಂಟ್ ಜಾಬ್ಸ್ ಬೇಕಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ. ಅಬ್ರಾಡ್ಗೆ ಹೋಗಬೇಕು ಅಂತ ಆಸೆ ಇದ್ದರೆ ACCA ಮಾಡಿ. ಕ್ವಿಕ್ ಇನ್ಕಮ್ ಬೇಕು ಮತ್ತು ಸ್ಕಿಲ್ ಕೂಡ ಬೇಕು ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್, ಒನ್ ಆಫ್ ದ ಬೆಸ್ಟ್ ಫೀಲ್ಡ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ. ಡೋಂಟ್ ಚೂಸ್ ಬೇಸ್ಡ್ ಆನ್ ಫ್ರೆಂಡ್ಸ್, ಚೂಸ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಪ್ಲಸ್ ಸ್ಟ್ರೆಂತ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಏನೇನು ಚೂಸ್ ಮಾಡಬೇಕು ಅಂತ. ಸೊ ಡಿಯರ್ ಫ್ರೆಂಡ್ಸ್, these are some of the best career options for PUC students into their graduation. Remember one thing, there is no best course, there is only best course for you. ನಿಮಗೋಸ್ಕರ ಮಾತ್ರ ಒಂದು ಬೆಸ್ಟ್ ಕೋರ್ಸ್ ಇರುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಇಫ್ ಯು ಫೀಲ್ ದಿಸ್ ವಿಡಿಯೋ ಹೆಲ್ಪ್ ಯು, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್, ನಾನು ಡೆಫಿನೆಟ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.